ಶ್ರೀಶೈಲ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ ಅನ್ನುವಂತಹ ಭಕ್ತಾದಿಗಳು ಘೋಷಣೆಯನ್ನು ಕೂಗ್ತಾ ಘಟಪ್ರವಾಹದಿಂದ ಬಂದಂತಹ ಪಾದಯಾತ್ರಾರ್ಥಿಗಳು ಎಲ್ಲರೂ ಇಲ್ಲಿಂದ ಅಂದರೆ ಇಲ್ಲಿಗೆ ಪಾದಯಾತ್ರಾ ರೋಡ್ ಮೂಲಕ ಮುಕ್ತಾಯ ಮಾಡಿ ಈ ಒಂದು ಆ, ಅರಣ್ಯದ ಪ್ರದೇಶ ಮೂಲಕವಾಗಿ ಭಕ್ತಾದಿಗಳು ತಮ್ಮ ಒಂದು ಚೈತನ್ಯ ರೂಪವಾಗಿ ಆನಂದದಿಂದ ಆ ಮಲ್ಲಯ್ಯನ ಕೂಗ್ತಾ ಮಲ್ಲಯ್ಯನ ಧ್ಯಾನದಲ್ಲಿ ಇಲ್ಲಿಂದ ನಾವು ಹೋಗೋದನ್ನು ಆ ಒಂದು ದೃಶ್ಯವನ್ನು ನೋಡೋಣ. ಶ್ರೀಶೈಲ ಪಾದಯಾತ್ರೆ ಕೊನೆಯ ದಿನದ ವೆಂಕಟಪ್ಪ ಹೊರಟು ಶ್ರೀಶೈಲಂ ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಕೊನೆಯದಂತಹ ರಸ್ತೆ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಅಂದರೆ ಇಲ್ಲಿಂದ ನಾವು ಪಾದಯಾತ್ರೆ ಮಾತ್ರ ನಾವು ಹೋಗಲಿಕ್ಕೆ ಸಾಧ್ಯ. ಅಂದರೆ ಇಲ್ಲಿಂದ ನಾವು ವೆಂಕಟಾಪುರದಿಂದ ಅರಣ್ಯ ಪ್ರದೇಶದಲ್ಲಿ ಪ್ರವೇಶ ಮಾಡಿದರೆ ನಮಗೆ ಯಾವುದೇ ಥರದ ಒಂದು ವೆಹಿಕಲ್ಗಳಾಗಿರ್ಬೋದು ವಾಹನಗಳ ಸೌಲಭ್ಯ ಸಿಗುವುದಿಲ್ಲ. ಹಾಗೂ ಅದರ ಜೊತೆಗೆ ನಾವು ಇಲ್ಲಿ ನಮಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಟಾರ್ಚ್ ಆಗಿರ್ಬೋದು, ಬಡಿಗೆ ಆಗಿರ್ಬೋದು, ಇವೆಲ್ಲ ನಾವು ಮೆಡಿಸನ್ ಆಗಿರ್ಬೋದು ಇಲ್ಲಿಂದ ತೆಗೆದುಕೊಂಡು ಹೋದಾಗ ಮಾತ್ರ ನಮಗೆ ಒಂದು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕೊನೆಯದಾಗಿ ಸಿಗುವುದೇ ಮೆಡಿಸನ್. ಇಲ್ಲಿಂದ ಯಾವುದೇ ಒಂದು ವಸ್ತುಗಳನ್ನು ತೆಗೆದುಕೊಂಡ್ರೆ ಇಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸಿದ್ವು ಅಂದರೆ ದಾರಿ ಮಧ್ಯಕ್ಕೆ ಯಾವುದೇ ಥರದ ಒಂದು ವಸ್ತುಗಳು ಬಹಳ ಕಡಿಮೆ ಇರ್ತದೆ. ದಟ್ಟ ಅರಣ್ಯದಲ್ಲಿ ಹೋಗಬೇಕಾಗ್ತದೆ. ಆ ಅರಣ್ಯದ ಮಧ್ಯದಲ್ಲಿ ಯಾವುದೇ ಥರದ ಒಂದು ವಸ್ತುಗಳು ಸಿಗೋದಲ್ಲ. ನಾವು ಬಡಿಗೆ ಬೇಕಾಗಿದ್ದೆ, ಬಡಿಗೆ ಅಂತ ಹೋಗ್ಬೇಕು. ಈಗ ಇಲ್ಲೇ ತೊಗೋಬೇಕ್ರಿ. ಬಡಿಗೆ ಎಲ್ಲ ತೊಗೋಬೇಕಾದ್ರೆ ಬ್ಯಾಟ್ರಿ ತೊಗೋಬೇಕಾದ್ರೆ ನಾವಿಲ್ಲೇ ಇಲ್ಲಿಂದ ತೊಗೊಂಡು ಹೋಗ್ಬೇಕು. ಬಡಿ ತೊಗೊಂಡು ಹೋಗಿ ಬಡಿ. ಚಲೋ ಅಂತ ತಗೋರಿ ಒಂದು ಬಡಿಗೆ ನೋಡಿ. ಸರಿ ಅದಾರ ಸರ, ಚಲೋ ಐತ್ರಿ. ಓಕೆ, ಹಾಂ, ಡನ್. ಬರ್ರಿ ಹೋಗೋಣ ಬನ್ನಿ. ಬ್ಯಾಟ್ರಿ ತೊಗೋತೀರಾ? ಬ್ಯಾಟ್ರಿ ತೊಗೋಬೇಕು ಸರ. ನೋಡೋಣ ಬರ್ರಿ, ಇಲ್ಲಿ ಬ್ಯಾಟ್ರಿಗಳು ಎಲ್ಲ ಅದಾವದ. ಯಾವ ತೊಗೋತೀರಿ? ಬ್ಯಾಟ್ರಿ ಹಂಗಪ್ಪ 60 ಇವು ಫಿಕ್ಸ್ ಕೊಡೋದು ಹೇಳ. ಫಿಕ್ಸ್ ರೇಟ್ 50 ರೂಪಾಯಿ ಅಲ್ಲ? ಹಾಂ, 50 ರೂಪಾಯಿ ರೀ ಸರ್. ಭಯ್ಯ ಓಕೆ. ಇಲ್ಲಿ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತಾದಿಗಳು ಬಹಳ ಒಂದು ಜನದಟ್ಟಣೆಯನ್ನು ಇಲ್ಲಿ ಕಾಣಲಿಕ್ಕೆ ಇದಾಗ್ತದೆ. ಜನರೇನು ನಡೆಯುವಂಥ ಯಾತ್ರಾರ್ಥಿಗಳು ಇಲ್ಲೇ ಇರ್ತಾರೆ. ಅದೇ ರೀತಿಯಾಗಿ ಶ್ರೀಶೈಲಕ್ಕೆ ಹೋಗುವಂಥ ಗಾಡಿಗಳು ಇಲ್ಲಿರುವುದರಿಂದ ವೆಂಕಟಾಪುರದಲ್ಲಿ ತುಂಬ ಒಂದು ಗದ್ದಲನ್ನು ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಬೇಕಾದಂಥ ವಸ್ತುವನ್ನು ತೆಗೆದುಕೊಂಡು ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಹೋಗೋಣ, ಬೇಗ ಬೇಗ ಬನ್ನಿ, ಟೈಮ್ ಮುಗೀತು. ಸೂರ್ಯ ಅಸ್ತಾಗತ್ತ ನೋಡಿದ. ಹೋಗೋಣ ಬರ್ರಿ, ಬೇಗ ಬನ್ನಿ. ಇಲ್ಲೇ ಏನಾರು ಬೇಕಾದ್ರೆ ತೊಗೋರಿ ಇಲ್ಲಿ ನೀವು. ಏನ್ರಿ ಇಲ್ಲ, ಕತ್ತಾನು ಸಿಕ್ತು ಸರ್, ಟಾರ್ಚು ಸಿಕ್ಕದ. ಹಾಂ, ಅರ್ಧ ಯಾತ್ರೆ ಆದಂಗೆ ಆಯಿತು. ಓಕೆ ಸರ್. ಹಾಂ, ಜೈ ಮಲ್ಲಯ್ಯ, ಜೈ ಮಲ್ಲಯ್ಯ. ಇಲ್ಲಿಂದ ಬೆಟ್ಟದ ಹಾದಿ ಹಿಡಿದು ಹೋಗ್ಬೇಕಾದ್ರೆ ಇಲ್ಲಿಂದ ನಾವು ಪ್ರಯಾಣ ಬೆಳೆಸಬೇಕಾಗ್ತದೆ. ಇದೇ ಒಂದು ಊರಿನಲ್ಲಿ ಕಟ್ಟಾದಂಥ ರಸ್ತೆ. ಇಲ್ಲಿಂದ ಊರುವರೆಗೆ ಹೋದಾಗೆ ಸ್ವಲ್ಪ ಹೊಲಗಳಲ್ಲಿ ಹೋಗಬೇಕಾಗ್ತದೆ, ಟೈಮ್ ಆಗ್ತದೆ. ಅದಕ್ಕಾಗಿ ಬೇಗ ಸ್ವಲ್ಪ ನಾವು ನಡಿಬೇಕಾಗ್ತದೆ. ಟೈಮ್ ಹೋಗ್ತೈತ್ರಿ ಸರ್, ಬೇಗ ಹೋಗಿದ್ರೆ. ಓಕೆ ಸರ್. ಓಕೆ, ಡನ್. ಈಗ ನಾವು ವೆಂಕಟಾಪುರ ಊರಿನಿಂದ ಹೊರಗೆ ಬಂದು ಅಂದರೆ ಇಲ್ಲಿಂದ ಫಾರೆಸ್ಟ್ ಕೆಲವೊಂದಷ್ಟು ಹೊಲಗಳಲ್ಲಿ ಕಾಲು ದಾರಿ ಮೂಲಕವಾಗಿ ಹೋಗಬೇಕಾಗ್ತದೆ. ಅಂದರೆ ಇಲ್ಲಿ ಹೊತ್ತು ಮುನಗಾಕದ ಟೈಮ್ ಆಗೈತಿ ಇವಾಗ. ಅದಕ್ಕಾಗಿ ಇನ್ನೂ ಇಲ್ಲಿಂದ ನಾವು ಹೋಗಿ ಫಾರೆಸ್ಟ್ ರೇಂಜಲ್ಲಿ ಹೋಗಿ ಫಾರೆಸ್ಟ್ ಆಫೀಸರ್ ಕೆಲವೊಂದಷ್ಟು ಚೆಕಪ್ ಮಾಡ್ತಾರೆ. ಅದಕ್ಕಾಗಿ ನಾವು ಇಲ್ಲಿಂದ ಬೇಗ ಹೋಗ್ಬೇಕಾಗ್ತದೆ ಮತ್ತು ರಾತ್ರಿ ತೊಂದರೆ ಆಗ್ತದೆ. ಅದಕ್ಕೆ ರಾತ್ರಿ ಅದಕ್ಕಷ್ಟು ಈ ಭೂಮಿಯಲ್ಲಿ ನೋಡಿರಿ ಕಚ್ಚಾರುಗಳ ಮೂಲಕವಾಗಿ ಭಕ್ತಾದಿಗಳು
ಒಂದು ಇಲ್ಲಿ ತನಕ ಚಾಲು ಆದ್ರಿ ಮಲ್ಲಯ್ಯನ ದರ್ಶನಕ್ಕೆ ಹೆಂಗ್ ಹೊಂಟಾರೆ. ಇನ್ನಷ್ಟು ಇನ್ನೊಂದು ಸುಮಾರಾಗಿ 6 ಗಂಟೆ ಆಗಿದೆ. मल्लिकार्जुन महाराज की जय, माता की जय, जय मां पार्वती महादेव. ಎಷ್ಟಾಗೈತ್ರಿ ಸ್ವಾಮಿಗಳ ಟೈಮ್? ಈಗ ಸ್ವಾಮಿಗಳ ಟೈಮ್ ಎಷ್ಟಾಗೈತ್ರಿ? ಈಗ ಟೈಮಿಂಗ್ ರೀ ಸರ ನೋಡ್ರಿ, ಟೈಮ್ 6 ಗಂಟೆ 5 ನಿಮಿಷ ಐತಿ ಸರ್. ಈಗ ಸೂರ್ಯಾಸ್ತ ಗುಡ್ ಟೈಮ್ ಅದಾಗ ಇಲ್ಲಿಂದ ಪ್ರಾರಂಭ ಬಿಟ್ಟು ನಾವು ನೋಡೋಣ ಎಷ್ಟು ಗಂಟೆಗೆ ನಾವು ಹೋಗಿ ಹಾಂ ಹೋಗಿ ಕೈಲಾಸ ಗಂಟೆ ಬಿಟ್ಟಿದ್ದು ನೋಡೋಣ. ನೋಡ್ರಿ ಭಕ್ತಾದಿಗಳು ಎಷ್ಟು ಒಂದು ಹಿಂದೆ ನೋಡ್ರಿ ಎಷ್ಟು ಖುಷಿದ್ದು ಬರಾಕತ್ತಾರ ನೋಡ್ರಿ. ಇಲ್ಲಿ ಹಿಂದೆ ನೋಡ್ರಿ ಮಾಡೋದಕ್ಕಿಂತ ಇವತ್ತಿಂದ ಫುಲ್ ಖುಷಿ ಅಗದಿರಿ. ಯಾಕ ಇನ್ನೊಂದು ಅಂತಿಮವಾಗಿ ಹಾಗೂ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತೈತೇನ್ರಿ, ಯಾವಾಗ ಹಾತ್ಪಟ್ಟಿಗೆ ದರ್ಶನ ಆಕೈತಿ ಅನ್ನುವಂಥದ್ದು 2 ದಿವಸ ಬಂದಿದ್ವಲ್ಲ, ಆಗ ಆಕೈತಿ, ಇನ್ನೊಂದು 2 ದಿವಸಕ್ಕೆ ಆಕೈತಿ ಅಂತಿದ್ವಿ, ಇನ್ನೊಂದು ತಾಸು 1.5 ತಾಸಿನಾಗ ಆಕೈತಿ ಅನ್ನುವಂಥದ್ದು, ಬೆಳಿಗ್ಗೆ ಹೋಗ್ತೀವಿ ಲಘು ಹೋಗ್ತೀವಿ ಅನ್ನುವಂಥದ್ದು ಭಾವನೆ ಬರ್ತೈತಿ. ಇಲ್ಲಿ ದರ್ಶನ ಅನ್ನೋಕ್ಕಿಂತ ಸರ್ ಇನ್ನೂ ಅವರಲ್ಲಿ ಒಂದು ಕಾತುರತೆಯಿಂದ ಅವ್ರಿಗೆ ಏನು ಮಾಡ್ತಾರಂದ್ರೆ ಸರ್, ಹಾಂ ಬರ್ರಿ ಸಂಬಿ ಅವ್ರು ಯಾರು ಮೊದಲು ಹೋಗಿ ಕೈಲಾಸದಾಗ ಬಿಡ್ತೀವಿ ಅಂತಕ್ಕಂಥದ್ದನ್ನು ಅವರಿಗೆ ಉತ್ಸುಕತೆ ಐತಿ, ಬಹಳ ಒಂದು ಖುಷಿ. ಅದಕ್ಕೆ ಎಲ್ಲರೂ ಖುಷಿಯಿಂದ ಹೊಂಟಿದ್ದಾರೆ. ನೋಡೋಣ ಮತ್ತೆ ಮುಂದಿನ ಟೈಮ್ ನೋಡೋಣ ಬರ್ರಿ. ಯೂಟ್ಯೂಬ್ ಚಾನಲ್ ಜಯ ಮಂಗಲಂ ಜಯ ನಮ ಪಾರ್ವತಿ ಹರ ಮಹಾದೇವ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜಯ. ಜಯ ಮಂಗಲಂ ಜಯ ನಮ ಪಾರ್ವತಿ ನೋಡ್ರಿ ಸ್ವಾಮಿಗಳ ಹೊಲಗಳ ಮೂಲಕವಾಗಿ ಹಾದಿ ನೋಡಿ ಎಷ್ಟು ಕಟ್ಟಿದ್ದೀರಿ ರೋಡ. ಇಲ್ಲಿ ಭಾಳ ಸಣ್ಣ ರೋಡ್ ಐತೆ ಹೋಗಾಕ. ಅದ್ರೊಳಗೆ ನಮ್ಮವ್ರು ಒಬ್ರು ಇದಾರೆ ನೋಡಿ, ಎತ್ತರದಾರ ನೋಡಿ, ಬೇಕಾದಂಗೆ ಹಾದಿ ಎಲ್ಲ ತೋರಿಸ್ತಾರೆ. ಎತ್ತರದಾರ ಉದ್ದ ಮಲಯ್ಯ ಒಬ್ರು ಇದಾರೆ ಹಿಂಬಾಲಿ. ಉದ್ದ ಮಲಯ್ಯ ಏನು ಬಿಡಬೇಡ್ರಿ, ಎಲ್ಲರೂ ಗುರ್ತಾ ಇದ್ರೆ ಅವ್ರ ಐಡೆಂಟಿಫಿಕೇಶನ್. ಭಾಳ ಚಲೋ ಆತಪ್ಪ, ಮಲಯ್ಯ ಬಂದ ನಮ್ಮ ನಡಕ ಭಾಳ ಚಲೋ ಆಯ್ತು. ಭಾಳ ಅವ್ರಿ ಅದ್ಭುತ ರೀ, ಭಗವಂತನ ಇಚ್ಛಾ. ಮಲ್ಲಯ್ಯ ಮಲ್ಲಯ್ಯ ಎಲ್ಲರೂ ಜಯ ಮಂಗಲಂ ಜಯ ನಮ ಪಾರ್ವತಿ ಮಹಾದೇವ್. ಬರ್ರಿ ಬರ್ತಿರ್ಕಿಲ್ಲ. ಇದೇ ವರ್ಷ ಬಂದ್ರೆ ರಾಮನ್ ಹುಕ್ಕೇರಿ ಅವ್ರು ಸೂಟಿ ಕೊಟ್ಟಾರ. ನಾವು ಏನೈತಿ 10 ವರ್ಷ ಆತ್ರಿ ನಾವು ಪಾದಯಾತ್ರೆ ಮಾಡಕ್ ದೇವ್ರ ಜೋಡಿ ಬಂದಿಲ್ಲ. ನಮ್ಮ ಡಾಕ್ಟರ್ ಸಾಹೇಬರ 5 ವರ್ಷ ತನಕ ಫುಲ್ ಎಲ್ಲ ವಿಡಿಯೋ ಮಾಡಿ ಎಲ್ಲ ಕಡೆ ಬಿಟ್ಟಾರು, ಭಾಳ ಮಸ್ತ್ ಮಾಡ್ಯಾರು. ಇನ್ನು ಮುಂದಿನ ಸಲ ನನ್ನ ಲೆಕ್ಕಲೆ ಒಂದು 500 ಮಂದಿ ಆದ ಘಟಪುರ ಬಂದಿದ್ದ. ಮತ್ತು ನಮ್ಮ ಪಾಯಪ್ಪ ಮಂಟ್ರು ಅವರು ಇಲ್ಲಿ ಬರಬೇಕು, ಇಲ್ಲಿ ಬಂದು ಒಂದು ಸ್ವಲ್ಪ ಕಡೆ ಮೊಯ್ತಾಗಿ ನೋಡ್ಬೇಕು. ಹರ 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 ಮಲ್ಲಿಕಾರ್ಜುನ್ ನೋಡ್ರಿ ಸಮೂಹದ ಹೊತ್ತು ಮುಣಗಾಕೈತಿ. ಈಗದ ಟೈಮ್ ಆಗೈತಿ, ಇಲ್ಲಿಂದ ಪಾದಯಾತ್ರೆ ಚಾಲು ಮಾಡಿದೀವಿ. ಬೆಳಿಗ್ಗೆ ಈ ಕಡೆ ಸೂರ್ಯ ಬರಗೋಡದ ಹೋಗಿ ದರ್ಶನ ಮಾಡೋಣ್ರಿ ಎಲ್ಲಾರು ಹೋಗಿ. ಹಾ ಹರ 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 ಮಹಾದೇವ್ ಸುಂದರಿ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಮಹಾರಾಜ್ ಕೆ ಜೈ. ರಮರಾಂಬಾ ಮಾತಾ ಕೆ ಜೈ. ಮಲ್ಲಿಕಾರ್ಜುನ ಮಹಾರಾಜ್ ಕೆ ಜೈ. ರಮರಾಂಬಾ ಮಾತಾ ಕೆ ಜೈ. ಮಲ್ಲಿಕಾರ್ಜುನ ಮಹಾರಾಜ್ ಕೆ ಜೈ. ಮಲ್ಲಿಕಾರ್ಜುನ ಮಹಾರಾಜ್ ಕೆ ಜೈ. ರಮರಾಂಬಾ ಮಾತಾ ಕೆ ಜೈ. ಮಲ್ಲಿಕಾರ್ಜುನ ಮಹಾರಾಜ್ ಕೆ ಜೈ. ಮಲ್ಲಿಕಾರ್ಜುನ ಮಹಾರಾಜ್ ಕೆ ಮತ್ತೆ ದನಿ ಔಷಧ ಅಲ್ಲ ಮತ್ತೆ ಔಷಧ ತಗೋಕಿರ್ತವ್ರಿ ಈಗೇನ. ತೋರಿ ನೀರ್ದ ನೋಡ್ರಿ, ಎಲ್ಲಾರು ನೀರ್ ತಗೋರಿ. ಇಲ್ದ ನೀರಿನ ವ್ಯವಸ್ಥೆ ನೋಡ್ರಿ. ತೋರಿ ತೋರಿ ನೀರ್ ಬಡ್ಲೆ ತಗೋರಿ. ನೀಲ್ ವೇಸ್ಟ್ ಮಾಡಿ, ನೀಲ್ ವೇಸ್ಟ್ ಮಾಡಬೇಕು, ನೀಲ್ ವೇಸ್ಟ್ ಹಾಕೋ. ಹಾ ನೀಲ್ ವೇಸ್ಟ್ ಹಾಕೋ, ನೀಲ್ ವೇಸ್ಟ್ ಹಾಕೋ, ವೇಸ್ಟ್ ಹಾಕೋ, ನೀಲ್ ವೇಸ್ಟ್ ಹಾಕೋ करो, ವೇಸ್ಟ್ ಹಾಕೋ, ವೇಸ್ಟ್ ಹಾಕೋ. वेस्ट करते में गुस्सा आता, मैं बंद करता मैं बारे में ये गुस्सा आता वो बंद करता।
ಮುಗರವ್ರ ಸರ್ ಏನ ಇವತ್ತು ವಿಶೇಷ ಹರಿಕೆ ಅಂತೇನ ಬರಗಾಲಿ ಹೋಗೋದು ಅದಕ್ಕೆ ಹಿಂಗಾರಲ್ಲ ಮಲಾಪುರ ತನಕ ಒಟ್ಟು ನಡೀತಾ ಇದ್ರು. ಹನುಮಂತೇವ್ರ ಗುಡಿ ತನಕ ಅಷ್ಟು ಬೆಳಕಿರ್ತೈತಿ ಆಯ್ತು ಅಂದ್ರೆ ಐತ್ರಿ ಅಷ್ಟು ಬೆಳಕು ಇರ್ತೈತ್ರಿ ಆತ ಇಲ್ಲಿ ಬೆಳಕು ಹೋಯ್ತು ಆತ ಬೆಳಗಿನ ಭೀಮನ್ ಕೊಳದಾಗ ಸೂರ್ಯ ನೋಡುದು ನೋಡ್ರಿ ಇಲ್ಲಿಂದ ಫಾರೆಸ್ಟ್ ಎಂಟ್ರಿ ಪ್ರಾರಂಭ ಆಕೈತಿ ಇಲ್ಲೆಲ್ಲ ಪ್ರತಿಯೊಬ್ಬರನ್ನು ಚೆಕ್ ಮಾಡಿಬಿಡ್ತಾರೆ ಅಂದರೆ ಕೆಲವೊಂದಷ್ಟು ಧೂಮ್ರಪಾನದ ವಿಷಯಗಳು ತಗೊಂಡು ಹೋಗ್ತಿರ್ತಾರಲ್ಲ ಅದಕ್ಕಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ ಇಲ್ಲಿ ಬರೆದಾರೆ ನೋಡ್ರಿ ಎಲ್ಲ ಬರೆದಾರೆ ಇಲ್ಲೇ ಯಾವ ರೀತಿ ಇದು ಮಾಡಬೇಕು ಅನ್ನೋದೆಲ್ಲ ಇಲ್ಲ ಅದೇ ರೀತಿಯಾಗಿ ಇಲ್ಲಿಂದನ ಈ ಫಾರೆಸ್ಟ್ ಪ್ರಾರಂಭ ಆಗ್ತದೆ ಚೆಕ್ ಪೋಸ್ಟ್ ಅದೇ ಚೆಕ್ ಪೋಸ್ಟ್ದಾಗ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ ಚೆಕ್ ಪೋಸ್ಟ್ ನಿಧಾನವಾಗಿ ಬನ್ನಿ ನೋಡಿರಿ ಇಲ್ಲೆಲ್ಲ ಇಲ್ಲಿಂದ ಫಾರೆಸ್ಟ್ ಅಂದರೆ ಇಲ್ಲಿ ನೋಡಿರಿ ಕೆಲವೊಂದಷ್ಟು ಇಲ್ಲಿ ಫಾರೆಸ್ಟ್ ಕುಂತಾರ ನೋಡ್ರಿ ಏನ್ರಿ ವನ್ಯಜೀವಿ ಹಾನಿ ಮಾಡಬೇಡಿ ಅಂತೇಳಿ ಕೆಲವೊಂದಷ್ಟು ಮಾಡಿದ್ದಾರೆ ಅದೇ ರೀತಿ ಪ್ಲಾಸ್ಟಿಕ್ದಿಂದ ಮುಕ್ತರಾಗಿರಿ ಅನ್ನುವಂಥದ್ದು ಇಲ್ಲೂ ಎಲ್ಲ ಡಸ್ಟ್ಬಿನ್ಗಳು ಮಾಡಿದ್ದಾರೆ ಇಲ್ಲಿ ನೋಡಿರಿ ಫಾರೆಸ್ಟ್ ಆಫೀಸರ ಕುಂತಿದ್ದು ನಾವು ನೋಡ್ಬೋದು ನೋಡಿ ಫಾರೆಸ್ಟ್ ಅದು ಎಲ್ಲ ಏನ್ರಿ ಇಲ್ಲಿಂದ ಕೆಲವೊಂದಷ್ಟು ಎಲ್ಲ ಭಕ್ತಾದಿಗಳು ಚೆಕ್ ಮಾಡಿಬಿಡ್ತಾರೆ ಇಲ್ಲಿ ಫಾರೆಸ್ಟ್ ಚಾಲ ಆರಂಭ ನೋಡ್ರಿ ಗಾಡಿ ನೋಡ್ತಾರೆ ಎಲ್ಲ ಫಾರೆಸ್ಟ್ ಅಚಾನಕ್ ಫಾರೆಸ್ಟ್ದಾಗ ಎಲ್ಲಾರ ಮಿಸ್ ಆದ್ರೆ ಮುಗಿದು ಹೋತ್ರಿ ಈ ಕಡೆ ಇವ್ರವ್ರು ಮಿಸ್ ಆಗಿ ಬಂದ್ರು ನೋಡ್ರಿ ಮಿಸ್ ಆಗಿರ ಎಂಬಲ್ರಿ ಡಾಕ್ಟ್ರೆ ಹುಲಿ ಕರ್ಕೊಂಡು ಹೋಗಿತ್ತು ಅಲ್ಲ. ಈ ಮರಿ ಕರ್ಕೊಂಡು ಎಲ್ಲಾರ ಬೇರೆ ಹೋದ್ರಿ ಅಂತಂದ್ರೆ ಅದೇ ಗುರ್ತಾಗೋದಿಲ್ಲ ನಿಮ್ಗೆ ಇಲ್ಲಿ ಬನ್ನಿ ಇನ್ನು ಬೆಳಕೈದು ಬರ್ರಿ ತಗೊಂಡು ಶಿವಾಯ ನಮಃ ಓಂ ಶಿವಾಯ ನಮ ಓಂ ಶಿವಾಯ ನಮಃ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ಶಿವಾಯ ನಮಃ ಓಂ ಶಿವಾಯ ನಮ ಓಂ 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 ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮ ಓಂ ಯಾರು ಇಲ್ಲಿವರೆಗೆ ನಮ್ಮ ಚಲನವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ದಿನವಾದರೂ ಈ ಒಂದು ಮಲ್ಲಯ್ಯನ ಪಾದಯಾತ್ರೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆಯನ್ನು ಒತ್ತಿ ಹಾಗೂ ಎಲ್ಲ ಬರುವಂತಹ ನೋಟಿಫಿಕೇಶನ್ಗಳನ್ನು ನಮಗೆ ಬೇಗನೆ ತಲುಪ್ತವೆ ಅದಕ್ಕಾಗಿ ಈ ದಿನ ನಾವೆಲ್ಲರೂ ನಮ್ಮ ಒಂದು ಚಲನಕ್ಕೆ ಸಬ್ಸ್ಕ್ರೈಬರ್ ಆಗ್ರಿ ಅಂತೇಳಿ ನಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ अर्जुन महाराज की ಜೈ रामका माता की ಜೈ ಜೈ ನಮ ಪಾರ್ವತಿ ಶಿವಹರ ಮಹಾದೇವ್ ಹೇಗಿದ್ದೀರಿ ಬರ್ರಿ ಚೆನ್ನಾಗಿದ್ದೀರಾ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯ ದೇವರ ದರ್ಶನ ಮಾಡ್ಕೊಂಡ ಇಲ್ಲಿಂದ ಮುಂದಿನ ಪ್ರಯಾಣ ಮಾಡೋಣ ಜೈ ಮಲ್ಲಯ್ಯ ಜೈ ಮಲ್ಲಯ್ಯ ಜೈ ಮಲ್ಲಿಕಾರ್ಜುನ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಕಾಯಿ ತಗೋರಿ ಇಲ್ಲೇ ನೋಡ್ರಿ ಹೇಗೊಂದ್ರಿ ಕಾಯಿ ಹಾ ಯಾರು ಶ್ರೀಶೈಲಕ್ಕೆ ಪ್ರಥಮ ವರ್ಷ ಬಂದಿರ್ತಾರಲ್ಲ ಅವರು ಇಲ್ಲಿ ಒಂದು ಇಡಿಗಾಯಿ ತೆಂಗಿನಕಾಯಿಯನ್ನು ಒಡೆದ ಆಂಜನೇಯ ಒಂದು ದರ್ಶನವನ್ನು ಪಡೆದುಕೊಂಡ
ಇಲ್ಲಿಂದ ಆಂಜನೇಯ ದರ್ಶನ ಆದ ತಕ್ಷಣ ಮತ್ತೆ ಪ್ರಯಾಣವನ್ನು ಮುಂದೆ ಬೆಳೆಸ್ತಾರೆ. ಅದೊಂದು ಪ್ರತೀತಿ ಇದೆ. ನೋಡ್ರಿ ನಾವು ಮಲೆಯಿಂದ ದರ್ಶನ ಮಾಡ್ಕೊಂಡು ಹಾಂ ರೀ ತುಂಬ ಇದರಲ್ಲೇ ಮಸೀದಿ ಮಸೀದಿ ರೀ ಹೋಗೋ ಕಾಲದಾರಿ ಯಾವ್ದು ಬರ್ತೈತಿ ರೀ. ಹಾಂ ಕಾಲದಾರಿ ಈಗ ಎಷ್ಟು ಕಿಲೋಮೀಟ್ರ್ ಬಂದು ಅಂದಾಜು ನಾವು ಅಂದಾಜು ವೆಂಕಟಾಪುರದಿಂದ ಈಗ ಒಂದು 5 ಕಿಲೋಮೀಟ್ರ್ ಬಂದಿರ್ಬೋದು. ಅಂದ್ರೆ ಇಲ್ಲೇ ವಸ್ತಿ ಮಾಡೋಣ ಅಂದಿರಿ ನಮ್ಮ ಬಂದಿದ್ದೀರಿ. ಹಾಂ ಆದ್ರೂ ಇನ್ನೊಂದು ಹೋಗುವಂಥ ಹುಮ್ಮಸ್ಕತೆ ಐತ್ರಿ. ಹೋಗೇ ಬಿಡೋಣಲ್ಲ. ಬಿಡೋದ್ರಿ ಮುಂದೆ. ಜೈ ನೋಡ್ರಿ, ಈಗ ಸುಮಾರಾಗಿ ತಾಸಾಯಿತು. ಒಂದು 5-6 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಮಸೀದಿ ಹೇಳ್ತಿದೆ. ಮಚ್ಚಿಂದ ನಾವು ಇಲ್ಲಿಂದ ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ವಿ. ಟೈಮ್ ಈಗ 7:30 ಆಗೈತಿ. ಎಷ್ಟಕ್ಕೆ ಬಿಟ್ಟಿದ್ವಿ ನಾವು ಟೈಮ? 6 ಗಂಟೆಗೆ. 6 ಗಂಟೆಗೆ ಬಿಟ್ಟಿದ್ವಿ. 7:30 ಅಂದರೆ ಒಂದು 1.5 ತಾಸು ಆತ್ರಿ ಬರಾಕೈತಿ. ನಾವು ಎಲ್ಲ ಭಕ್ತರು ಹೊಂಟಾರು. ಇಲ್ಲಿ ಒಂದು ಜಂಗಲದ ಹಾದಿಯಲ್ಲಿ ಒಂದು ಮಸೀದಿ ಇದೆ. ಇಲ್ಲಿ ಮಸೀದಿ ಐತಿ. ಇಲ್ಲಿ ನಾವು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಇಲ್ಲಿಂದ ಜಾಗ ಬಿಟ್ಟು ನೋಡಿರಿ. ಇಲ್ಲಿಂದ ಹಾದಿಗಳು ನೋಡಿ ಎಲ್ಲರೂ ನಮ್ಮ ಶಿವಾಯ ಅನ್ಕೋತ ಎಲ್ಲ ಭಕ್ತರು ಇಲ್ಲಿಂದ ಹೊಂಟಾರ ನೋಡಿ. ಬ್ಯಾಟ್ರಿ ತೊಗೊಂಡು ನೋಡ್ರಿ. ಟೈಮ್ ಎಷ್ಟಾತ್ರಿ? 7:30 ಅಂದ್ರೆ ನಾವು ಈಗ 6 ಗಂಟೆಗೆ ಹೋಗ್ಬಿಟ್ಟಿದ್ದ. ಸುಮಾರಾಗಿ 1.5 ತಾಸು ಆಯ್ತು ಈಗ ನಾವು ಜಾಗ ಬಿಟ್ಟು. ಹಾಂ, ಇಲ್ಲೇ ಒಂದು ಸ್ವಲ್ಪ ಬೆಳಕಿದೆ. ಮತ್ತೆ ನೋಡೋಣ ಮುಂದಿನ ಪ್ರವಾಸ. ಮತ್ತೆ ಹರ 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 ಮಹಾದೇವ್, ಹರ 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 ಮಹಾದೇವ್, ಮಲ್ಲಿಕಾರ್ಜುನ ಜೈ. ದಾರಿ ಉದ್ದಕ್ಕೂ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಯುಗಾದಿ ಹಬ್ಬದ ಪ್ರಯುಕ್ತ ಹಾಂ ಮಹಾ ಅನ್ನ ಸಂತೃಪ್ತಿನೇ ಸರ್. ಹಾಂ, ಬರ್ರಿ ಮುಂದೆ ಬರ್ರಿ, ಮುಂದೆ ಬರ್ರಿ, ಹಂಗ ಮುಂದೆ ಬರ್ರಿ. ಒಯ್ದಾರ್ರಿ, ಬರ್ರಿ ಮುಂದೆ ಬರ್ರಿ ಹಂಗ. ಎಲ್ಲ ಕಂಬಿಗಳು ಇಟ್ಟಾರ ನೋಡ್ರಿ ಸ್ವಾಮಿಗಳ. ಏನ್ರಿ ಸ್ವಾಮಿಗಳ ಇನ್ನೊಂದು ಎಲ್ಲ ಕಂಬಿ ಇಟ್ಟಾರ್ರಿ. ಇಟ್ಟೆಲ್ಲ ಭಕ್ತಾದಿಗಳು ನೋಡ್ರಿ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಹೋಗ್ತಾರೆ ನೋಡ್ರಿ. ಇಲ್ಲ ನೋಡ್ರಿ ಪ್ರಸಾದ ವ್ಯವಸ್ಥೆ ಮಾಡಿರಿ ನೋಡ್ರಿ. ಹಾಂ, ಬಾಯ್ಸ್ ಕಡೆ ಕೇಳಂಬರ್ರಿ. ಇದನ್ನ ತಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕರ್ನಾಟಕದವರೇ ರಾಜ್ಯಸ್ಥರ ಆಗಿದ್ದು ಇದು ಮಹಾರಾಷ್ಟ್ರದವರು. ಅಲ್ಲಿ ಮುಂದೆ ಕಬ್ಬಿನ ರಸ ಕಬ್ಬಿನ ರಸ. ಹಾಂ ಹಾಂ, 40 ಟನ್ ಕಬ್ಬು ತಂದಿದ್ದೀವಿ. ಕಂಕನವಾಡಿ ಸೌಸುದ್ದಿ ಸೌಸುದ್ದಿ ಕಂಕನವಾಡಿಂದ ನಮ್ಮ ಭಾಗದವ್ರ ನೀವೆಲ್ಲ ನೋಡ್ರಿ ಪಾಟೀಲ್. ಹಾಂ ಹಾಂ, ಶಿರೂರು ಪಕ್ಕ ಬೇರೆ ಸಂಸ್ಕೃತಿ ಅದು ಬೇರೆ. ಈಗ ರಾಯಬಾಗ್ ತಾಲೂಕು ಕಂಕನವಾಡಿ. ರಾಯಬಾಗ್ ತಾಲೂಕು ಮತ್ತಲ್ಲ ಈಗ ರಾಯಬಾಗ್ ತಾಲೂಕು ಸಂಸ್ಕೃತಿ ಅಲ್ಲಿ ಮಾಡ್ತಾರೆ. ಶಿರೂರು ಅಂತೇಳಿ ಶ್ರೀಮಂತಗೌಡ ಪಾಟೀಲ್ ಪ್ರಧಾನ ಈಗ ಅಲ್ಲಿ. ಪ್ರಸಾದ ಮಾಡಿದ್ದೀವಿ. ಅಲ್ಲೇ ಜಾಗ್ನೂರ್ ಅವ್ರು ಜಾಗ್ನೂರ್ ಅವರು ಘಟಪುರ ಪಾದಯಾತ್ರೆ ಅಂತ ಬಂದಿದ್ದೀವಿ.
13 ದಿವಸ ಆದ್ರೆ ನಿಮ್ಮ ಸೇವಾ ಒಟ್ಟು ಮಲ್ಲಯ್ಯ ಸೇವಾ ಮಾಡ್ತಿದ್ದೀರ ಧನ್ಯವಾದಗಳು. ಡ್ರೈವರ್ ಲಕ್ಷ್ಮಣ ನಮ್ಮ ಗಾಡಿಗೆ ಹೊಡಿತಾರೆ. ಯಾವ್ರಂದ್ರಿ? ನೋಡ್ರಿ ಸೌಸುದ್ದಿ ಅಂದ್ರೆ ನಾವು ಘಟಪುರದವರು, ಇವರು ಜಾಗನೂರವರು. ಘಟಪುರದವ್ರಿ ನಾವು. ಎಷ್ಟು ದಿವಸ ಪ್ರಾರಂಭ ಮಾಡಿದ್ರಿ ಇಲ್ಲಿ? 4 ದಿವಸ. ಇನ್ನೂ ಎಷ್ಟು ದಿವಸವರೆಗೆ ಪ್ರಾರಂಭ ಮಾಡ್ತೀರಿ ಏನ್ರಿ? ನಮ್ಮ ಗ್ರಾಮದ ಸಮೀಪವಾದಂತಹ ಸೌಸುದ್ದಿ ಗ್ರಾಮದಿಂದ ಭಕ್ತರು ಈ ಶ್ರೀಶೈಲ ಯಾತ್ರಾರ್ಥಿ ಭಕ್ತರಿಗೆ 41 ಟನ್ ಕಬ್ಬುಗಳನ್ನು ತೆಗೆದುಕೊಂಡು ಬಂದು ಅದರ ರಸ ತೆಗೆದುಕೊಂಡು ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ಆಧಾರದಿಂದ ಕೊಟ್ಟು ಅವ್ರನ್ನ ಆಧಾರದಿಂದ ಬೀಳ್ಕೊಡೋದನ್ನು ನೋಡಿದ್ರೆ ಇದು ಮಲ್ಲಯ್ಯನ ಒಂದು ಪವಾಡ ಅವ್ರಿಗೆ ಯಾವ ರೀತಿ ಆಗಿರಬಹುದು ಅನ್ನೋದನ್ನು ಇದು ನೋಡ್ಲಿಕ್ಕೆ ಸಿಗ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ಆ ಒಂದು ಹಾಲುವನ್ನು, ಕಬ್ಬಿನ ಹಾಲು ಉತ್ಕೃಷ್ಟವಾದಂಥದ್ದು, ಯಾವುದೇ ಥರದ ಐಸ್ ಕ್ರೀಮ್ ಇಲ್ಲ, ಏನಿಲ್ಲ, ಒಂದು ಒಳ್ಳೆಯವಾದಂಥ ಕಬ್ಬುವನ್ನು ರಸವನ್ನು ತೆಗೆದ ಭಕ್ತಾದಿಗಳಿಗೆ ಪ್ರೀತಿಪೂರ್ವಕವಾಗಿ ಪ್ರತಿಯೊಬ್ಬರಿಗೆ ಕರೆದು ನಂಬರ್ ಹಚ್ಚಿ ಅವರಿಗೆ ಕಬ್ಬಿನ ಹಾಲುವನ್ನು ಕುಡಿಸ್ತಾ ಇಲ್ಲಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಗಲು ರಾತ್ರಿ 24 ಗಂಟೆಗಳ ಸೇವೆಯಲ್ಲಿ ನಾವು ಬಂದು ತೊಡಗಿ ಅವರಿಗೆ ಸಂತೃಪ್ತಿಯನ್ನು ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ವೀರಭದ್ರದೇವ್ರ ಗುಡಿ ಬರ್ತೇನ್ರಿ ಇಲ್ಲಿ ಮುಂದೆ ಏನು ಬರುವುದೇ ವೀರಭದ್ರ ದೇವರ ದೇವಸ್ಥಾನ. ಅಂದರೆ ಇಲ್ಲಿ ನಾವು ಆಂಜನೇಯ ದೇವಸ್ಥಾನವನ್ನು ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಹರ 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 ಮಹಾದೇವ್. ಧನ್ಯವಾದ ಮಲ್ಲಯ್ಯ, ಧನ್ಯವಾದ. ಮಾರುತಿರಾಯಿ ಪರ್ಮಿಷನ್ ತೆಗೆದುಕೊಂಡು ಮುಂದೆ ಬಂದಿದ್ದರು. ಇನ್ನಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಈ ವೀರಭದ್ರ ದೇವರಿಗೆ ಇಲ್ಲಿಯೂ ತಮ್ಮ ಹರಿಕೆಯನ್ನು, ಅಂದರೆ ಆ ವೀರಭದ್ರ ದೇವರ ಒಂದು ಅಪ್ಪಣೆಯನ್ನು ಪಡೆದುಕೊಳ್ಳಬೇಕಾದ್ರೆ ಇಲ್ಲಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕತ್ತಲಾಗಿದೆ. ಕೆಲವೊಂದಷ್ಟು ಇಲ್ಲಿ ಲೈಟು ಹೋಗಿದ್ದಾವೆ. ಭಕ್ತಾದಿಗಳ ಒಂದು ಬ್ಯಾಟ್ರಿ ಮೂಲಕವಾಗಿ ನಾವು ಇಲ್ಲಿ ಜಂಗಲದಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಅಲ್ಲಿಂದ ನಾವು ವೀರಭದ್ರ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದನೇ ಒಂದು ಬಾಗಿಲವನ್ನು ಪ್ರವೇಶವನ್ನು ಮಾಡೋಣ ಬನ್ನಿ. ನೋಡಿ ಯಾವ ರೀತಿಯಾಗಿ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಮಾಡಿ ಆ ಬಾಗಿಲುಗಳನ್ನು ಮಾಡಿದ್ದಾರೆ. ಈ ದ್ವಾರದ ಮೂಲಕವಾಗಿ ನಾವು ಮುಂದೆ ಸಾಗಿದಾಗ ಇಲ್ಲಿ ಭಕ್ತಾದಿಗಳಿಗೆ 24 ತಾಸದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀರು ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಒಂದು ಸುವ್ಯವಸ್ಥಿತವಾದಂತಹ ಸ್ಥಿತಿಯಲ್ಲಿ ಅವರಿಗೆಲ್ಲ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದಾರೆ. ಯಾರು ಕೆಲವೊಂದಷ್ಟು ಜನ ಪ್ರಸಾದವನ್ನು ಮಾಡ್ತಾ, ಅದೇ ರೀತಿಯಾಗಿ ಇಲ್ಲಿ ಒಂದಷ್ಟು ಜನ ಹಿಡಿಗಾಯಿ ಅಂದರೆ ಮೆಟ್ಲ ಹತ್ತಲಿಕ್ಕೆ ಇಲ್ಲಿಂದ ಪ್ರಾರಂಭವಾಗ್ತದೆ. ಅದಕ್ಕಾಗಿ ಕೆಲವೊಂದಷ್ಟು ಜನ ಇಲ್ಲಿ ಕಾಯಿಯನ್ನು ಹೊಡೆದು ಕರ್ಪೂರವನ್ನು ಹಚ್ಚಿ ಪಾದಯಾತ್ರೆಯನ್ನು ಹತ್ತುವ ಮೆಟ್ಟಲುಗಳು ಹತ್ತುವುದು ಇಲ್ಲಿಂದ ಪ್ರಾರಂಭ ಆಗ್ತದೆ. ಕಾಯಿಗಳು ಎಷ್ಟು ಜನ ನಿಧಾನವಾಗಿ ಹತ್ತು ಹೋಗಬೇಕಾಗ್ತದೆ, ಯಾಕಂದರೆ ಮೆಟ್ಟಲುಗಳೇ ಕಾಣೋದಿಲ್ಲ. ಆ ರೀತಿಯಾಗಿ ತೆಂಗಿನಕಾಯಿಗಳನ್ನು ಹೊಡೆದು ಕೊಬ್ಬರಿ ಮೂಲಕ ಪಟ್ಟಿ ಇರಬಹುದು, ನಿಧಾನವಾಗಿ ಹತ್ತಿ ನಾವು ಮೇಲೆ ಹೋಗಬೇಕಾಗ್ತದೆ. ಅಂಥ ಒಂದು ಈ ಪ್ರದೇಶದಲ್ಲಿ ಅಂದರೆ ನಾವು ಒಂದು ಹಾದಿಯನ್ನು ನಾವು ಹೋಗಬೇಕಾಗ್ತದೆ. ಅಂಥ ಒಂದು ಕೆಲಸದಲ್ಲಿ ನೋಡಿ ಭಕ್ತರು ನಿಧಾನವಾಗಿ ಹತ್ತಾ ಇದ್ದಾರೆ ಟಾರ್ಚ್ ಬೆಳಕಿನ ಮೂಲಕವಾಗಿ. ಅದೇ ರೀತಿಯಾಗಿ ಮುಂದೆ ಬಂದಾಗ ಇಲ್ಲಿ ಒಂದು ಮಹಾದ್ವಾರ ಸಿಗ್ತದೆ. ಆ ಮಹಾದ್ವಾರವನ್ನು ನೋಡಿದ್ರೆ ಒಂದು ಯಾವ ರೀತಿಯಾಗಿ ಒಂದು ಈ ಕಾಡಿನ ಇಕ್ಕಟ್ಟಿನ ಪ್ರದೇಶದಲ್ಲಿ ಪಾದಯಾತ್ರೆಗಳಿಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು ಅನ್ನುವಂಥದ್ದು ಮಹಾದ್ವಾರದ ಮೂಲಕವಾಗಿ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಆ ಮಹಾದ್ವಾರವನ್ನು ನಾವು ಇಲ್ಲಿ ನೋಡಿ ಭಕ್ತರಿಗೆ ಏನಾಗೈತೆ ಅಂದರೆ ಇದು ಎಷ್ಟೋ ದಿವಸದ ಹಳೆಯದಾಗಿ ಮುಂದಿನ ಭಾಗದಲ್ಲಿ ಎಲ್ಲ ಅದು ಬಿದ್ದು ದೊಡ್ಡ ದೊಡ್ಡ ಕಲ್ಲುಗಳು ನಮ್ಮ ಭಕ್ತಾದಿಗೆ ಹೋಗಲಿಕ್ಕೆ ಒಂದು ತೊಂದರೆ ಆಗ್ತಾ ಇದೆ. ಅಷ್ಟಾದರೂ ಜನ ನಿಧಾನಗತಿಯಲ್ಲಿ ಕಾಲಿಟ್ಟು ಅಲ್ಲಿಂದ ಮುಂದೆ ಪ್ರವೇಶ ಮಾಡ್ತಾ ಮುಂದೆ ಬಂದಾಗ ಮತ್ತು ಇಲ್ಲಿ ಭಕ್ತರು ನಾವು ಒಂದು
ಪ್ರಸಾದದ ವ್ಯವಸ್ಥೆಯಲ್ಲಿದೆ. ಮುಂದಿನ ಒಂದು ಇದರಲ್ಲಿ ಇದಕ್ಕೆ ಅಂಬ್ಲಿಕೊಳ್ಳ ಅಂತ ಕರೀತಾರೆ. ಅಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ 24 ತಾಸು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ಪ್ರಸಾದವನ್ನು ಸೇವನೆ ಮಾಡಲಿಕ್ಕೆ ಭಕ್ತಾದಿಗಳು ನಿಧಾನವಾಗಿ, ಅಂದರೆ ಮಧ್ಯರಾತ್ರಿಯ ಒಂದು ವೇಳೆಯಲ್ಲಿ ಇಲ್ಲಿ ಪ್ರಸಾದ ಸಿಗ್ತದೆ. ಅದೇ ರೀತಿಯಾಗಿ ಇಲ್ಲಿ ದೇವಿ ದರ್ಶನವನ್ನು ಪಡೆದುಕೊಳ್ತಾರೆ. ರುದ್ರಾಕ್ಷಗಳನ್ನು ಇಟ್ಟಿದ್ದಾರೆ. ಹಾಗೂ ಈ ದೇವರ ದರ್ಶನವನ್ನು ಅನ್ನಪೂರ್ಣೇಶ್ವರ ಆಗಿರ್ಬೋದು ಎಲ್ಲವನ್ನು ಪ್ರಸಾದವನ್ನು ಮಾಡಿಕೊಂಡು, ಈಗ ಜನವನ್ನು ಕೆಲವೊಂದಷ್ಟು ನಡೆದು ಬಂದು ದಣಿದಿದ್ರೆ ಇಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಇಲ್ಲೇ ರಾತ್ರಿಯ ಒಂದು ವಾಸ್ತವ್ಯವನ್ನು ಹೂಡಿ ಇಲ್ಲೇ ನಿಧಾನವಾಗಿ ಕೆಲವೊಂದಷ್ಟು ಜನ ಹೋಗ್ತಾರೆ. ಆದರೆ ನಾವು ಹಾಗೆ ಮಾಡಲಿಲ್ಲ. ರಾತ್ರಿ ಹೋಗ್ತಾ 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 ಕಾಡಿನಲ್ಲೇ ಒಂದು ಗಿಡದ ಕೆಳಗೆ ಮಲಗಿದ್ವಿ. ಆಮೇಲೆ ತಂಡೆ ಹತ್ತಿ 1 ಗಂಟೆಗೆ ಅಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇಲ್ಲಿ ಬಂದು ಕೆಲವೊಂದಷ್ಟು ಚಹಾವನ್ನು ಕುಡಿದು ರಾತ್ರಿ ಕೆಲವೊಂದಷ್ಟು ಬೆಂಕಿ ಕಾಸ್ಕೊಂಡು ನಾವು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಅಷ್ಟು ಭಾಳ ತುಂಬ ಈ ಥಂಡಿ ಇದೆ ಇಲ್ಲಿ. ಅದೇ ರೀತಿಯಾಗಿ ಮುಂದೆ ಬರ್ತಾ ಬರ್ತಾ ಈ ಗಂಗನಪಾಳೆ ಅನ್ನುವಂಥ ಒಂದು ಸ್ಥಳ ಬರ್ತದೆ. ಅಲ್ಲಿ ಭಕ್ತಾದಿಗಳಿಗೆ ಭಾಳ, ಅಂದರೆ ಇದು ಕೊನೆಯದು. ಇಲ್ಲಿಂದ ಯಾವುದೇ ಥರದ ಭೀಮನಕೊಳ್ಳ ಆಗಿರ್ಬೋದು, ಕೈಲಾಸದ ಒಂದು ಗಂಟೆ, ಅಂದರೆ ಕೈಲಾಸದ ಬಾಗಿಲದವರೆಗೆ ಯಾವುದೇ ಥರದ ಇಂಥ ಪ್ರಸಾದ ವ್ಯವಸ್ಥೆಯನ್ನು ಸಿಗೋದಿಲ್ಲ. ಯಾಕಂದರೆ ಇಲ್ಲಿ ಇಕ್ಕಟ್ಟವಾದಂಥದ್ದು ಹಾಗೂ ಯಾವುದೇ ಥರದ ನೀರು ಮೊದಲಾಗಿ ಸಿಗೋದಿಲ್ಲ ಇಲ್ಲಿ. ಅದಕ್ಕಾಗಿ ಭಕ್ತಾದಿಗಳು ಈ ಗಂಗಾಪಾಳ್ಯದಲ್ಲಿ ನಾವು ಪ್ರಸಾದವನ್ನು ಮಾಡ್ಕೋತಾರೆ. ಅದೇ ರೀತಿಯಾಗಿ ಮಧ್ಯರಾತ್ರಿ ಇರುವುದರಿಂದ ಕೆಲವೊಂದಷ್ಟು ಜನ ಇಲ್ಲಿ ವಾಸ್ತವ್ಯವನ್ನು ಹೂಡಿದರು. ಆದರೆ ನಾವು ವಾಸ್ತವ್ಯ ಹೂಡಲಿಲ್ಲ. ನಿಧಾನವಾಗಿ ನಾವು ಹಂಗೆ ಮತ್ತು ನಡ್ತಾ ಬಂದಾಗ ಈ ಭೀಮನ ಒಂದು ಕೊಳ್ಳಕ್ಕೇನು ಹೋಗಬೇಕಲ್ಲ ಹಾದಿಯನ್ನು ಹಿಡಿದೀವಿ. ಹಾದಿ ಹಿಡಿದು ನಿಧಾನವಾಗಿ ನಾವು ಭೀಮನ ಕೊಳ್ಳದ ಹಾದಿಯಲ್ಲಿ ಪ್ರಯಾಣವನ್ನು ನಡೆಸ್ತಾ ಇದ್ದೀವಿ. ಮುಂದಿನ ಒಂದು ಈ ಭೀಮನ ಕೊಳ್ಳದ ಒಂದು ಪೂರ್ಣ ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ಭೀಮನ ಕೊಳ್ಳವನ್ನು ನೋಡೋಣ. ಯಾರು ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.